ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಗುರುವಾರ ಮನೆಯೆಲ್ಲ ತಿಂಡಿ ಅಡುಗೆ ಕೆಲಸ ಎಲ್ಲ ಆಯಿತು. ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಕ್ಕಳು ಕೂಡ ಅವರೇ ಸ್ನ್ಯಾಕ್ಸ್ ಮಾಡ್ತೀನಿ ಆಲೂಗೆಡ್ಡೆ ಇದು ಅಂತ ಹೇಳಿ ನೋಡಿ ಅವರನ್ನೇ ತೆಳುವಾಗಿ ಹಚ್ಚಿ ಮಗಳನ್ನೇ ರೆಡಿ ಮಾಡ್ತಾ ಇದ್ದಾಳೆ. ಮಗಳು ಮಗ ಇಬ್ಬರೂ ಮಾಡ್ತಾಯಿದ್ದಾರೆ. ಮಗಂದು ವೀಡಿಯೋ ಮಾಡಬೇಡ ನಂದು ಅಂತ ಹೇಳಿ ನಾನು ವೀಡಿಯೋಗೆ ಬರೋದಿಲ್ಲ. ಮಗಳು ರೆಡಿ ಮಾಡ್ತಾಯಿದ್ಲು. ಹಂಚಿಗಡ್ಡೆ ಎಲ್ಲ ತೊಗೊಂಬಂದು ಅದನ್ನು ಎರೆದು ಉದ್ದು ಸಣ್ಣದಾಗಿ ನೋಡಿ ಎಲ್ಲ ಏರಿಸ್ತಾ ಇದ್ದಾಳೆ. ಆಲೂಗೆಡ್ಡೆನೆಲ್ಲ ತೆಳ್ಳಗೆ ಕಟ್ ಮಾಡಿ ಇದು ಮಗಳು ಮಾಡಿರೋದು. ಮಗನೂ ಸ್ವಲ್ಪ ಮಾಡಿಟ್ಟಿದ್ದಾನೆ ನೋಡಿ. ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸಿ ಇಟ್ಟಿದ್ದಾನೆ. ಒಂದು ಸ್ವಲ್ಪ ದಪ್ಪ ಇದೆಯಲ್ಲ ಆಲೂಗೆಡ್ಡೆದು, ಹಾಗಾಗಿ ಅದನ್ನು ಬೇಯಿಸಿ ಇಟ್ಟಿದ್ದಾನೆ. ನಾನು ಮಸಾಲೆ ರೆಡಿ ಮಾಡಿಕೊಟ್ಟೆ. ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಪೆಪ್ಪರ್ ಪೌಡರ್, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಅದನ್ನು ನೀರು ಹಾಕಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ನೋಡಿ. ಮಾಡ್ತಾಯಿದ್ದಾರೆ ಇಬ್ಬರೂ. ಇದನ್ನು ಬಿಡಿ ಬಿಡಿಯಾಗಿಯೇ ಹಾಕಬೇಕು. ಫಸ್ಟು ಒಂದು ಸಲ 2 ಹಾಕಿದ್ವು, ಇನ್ನೊಂದು ಸಲ 3 ಅಂತ ಹೇಳಿ ಹಾಕಿದ್ವು. ಅದು ಪಕ್ಕ ಪಕ್ಕ ಆದರೆ ಅಂಟ್ಕೊಳ್ಳುತ್ತೆ ನೋಡಿ. ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದಾರೆ. ಫೋನಲ್ಲೇ ಸರ್ಚ್ ಮಾಡಿಕೊಂಡು ನೋಡಿ ಅವರೇ ಮಾಡ್ಕೊಂಡಿರೋದಿದು. ನನಗೂ ಕೂಡ ಕೊಟ್ಟಿದ್ದರು. ಚೆನ್ನಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿತ್ತು. ಅದಕ್ಕೆ ಸಾಸ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ ಏನು ಅಂತ ನೋಡೋಣ. ಇವತ್ತು ಮನೆ ಹತ್ರನೇ ಇರ್ತಾರಲ್ಲ ಮಕ್ಕಳು, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಮಾಡಿಡ್ತಾಯಿದ್ದೆ. ನಾನು ಅಕ್ಕಿ ಹಿಟ್ಟಲ್ಲಿ ಮಾಡಿ ಒಂದೇ ಥರ ಕೋಡ್ಬಳೆ ಟೇಸ್ಟು ಕೂಡ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಾನು ಇವತ್ತು ಮೈದಾ ಹಿಟ್ಟನ್ನು 1 ಬಟ್ಲನಷ್ಟು ಮತ್ತು 1/4 ಬಟ್ಲನಷ್ಟು ಚಿರೋಟಿ ರವೆ, ಹಾಗೆ 1/4 ಬಟ್ಲನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೇ ಥರ ಕೋಡ್ಬಳೆ ಬೇಜಾರು ಅನಿಸಿರುತ್ತೆ, ಹಾಗಾಗಿ ಇದೊಂದು ಸ್ವಲ್ಪ ಚೇಂಜ್ ಇರಲಿ, ಟೇಸ್ಟು ಕೂಡ ಚೇಂಜ್ ಇರುತ್ತೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ. ಜಾಸ್ತಿ ಅಡುಗೆ ಸೋಡಾ ಹಾಕಬಾರ್ದು, ಏನಕ್ಕೆ ಅಂದರೆ ಎಣ್ಣೆ ಜಾಸ್ತಿ ಹೀರುತ್ತೆ. ಹಾಗೆಯೇ ನಾನು ಇದನ್ನು ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು. ಇದಕ್ಕೆ ಬಿಸಿ ಎಣ್ಣೆ ಅಂದರೆ ಮೈದಾ ಹಿಟ್ಟೆಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಬಿಸಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕಿದ್ವಲ್ಲ, ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಣ್ಣೆನೂ ಕೂಡ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಣ್ಣೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಳ್ಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಮಿಕ್ಸ್ ಮಾಡಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಹಾಗೆ ನೋಡಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಈ ಥರ ನೋಡಿ, ಜಾಸ್ತಿ ತೆಳುನೂ ಮಾಡ್ಕೊಳ್ಬಾರ್ದು, ಗಟ್ಟಿನೂ ಮಾಡ್ಕೊಳ್ಬಾರ್ದು. ಉಂಡೆ ಮಾಡಿಕೊಂಡು ಕೈಯಲ್ಲಿ ಬೇಕಾದರೂ ಅದನ್ನು ಕೂಡಿಸಿ ಹಾಕ್ಬೋದು. ನಾನು ಕಲ್ಲಿನ ಮೇಲೇ ಶೆಲ್ಪ್ ಮೇಲೇ ಮಾಡ್ಕೊಳೋದ್ರಿಂದ ನಾನು ಅದ್ರ ಮೇಲೇ ಒಸ್ಕೊಂಡು ಕೋಡ್ಬಳೆ ರೆಡಿ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗೂ ಇರುತ್ತೆ. ಹಾಗೆಯೇ ಇದನ್ನು ಮಾಡಿ ಸ್ಟೋರ್ ಮಾಡು ಕೂಡ ಇಟ್ಕೊಳ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಫೇಸ್ ವಾಶ್ ಪೌಡ್ರು ಕೂಡ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲು ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೆ,
ಆದರೂ ಪಿಂಪಲ್ಸ್ ಎಲ್ಲ ಕಮ್ಮಿ ಅನಿಸ್ತಾನೆ ಇರಲಿಲ್ಲ, ಪಿಂಪಲ್ಸ್ ಎಲ್ಲ ಆಗ್ತಾಯಿದ್ವು. ಹಾಗಾಗಿ ಫೇಸ್ ವಾಶ್ ಅಂತೂ ನಾನು ಇವಾಗ ಯೂಸೇ ಮಾಡ್ತಾಯಿಲ್ಲ. ಒಂದು 2 ತಿಂಗಳಿಂದ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಮನೇಲಿರೋಂತಹ ಕಡಲೆ ಹಿಟ್ಟಿಗೆ ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಫುಲ್ಲು ನಯಸ್ಸಾಗಿರಬೇಕು. ಬೇಕಾದರೆ ಮಿಕ್ಸಿನಲ್ಲೂ ಮಾಡಿ ರೆಡಿ ಮಾಡ್ಕೊಳ್ಬೋದು. ನಾನು ಮನೆಯಲ್ಲಿರುವಂತಹ ಕಡಲೆ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟನ್ನು ಅಷ್ಟೇ ತೊಳೆದು ಮಿಲ್ಲಿಗೆ ಹಾಕ್ಸಿದ್ದಂಥ ಹಿಟ್ಟನ್ನೇ ನಾನು ಇಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನನೂ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಡ್ತೀನಿ. ಇದರಿಂದ ಫೇಸು ಕೂಡ ತುಂಬ ಚೆನ್ನಾಗಿರುತ್ತೆ. ಫೇಸ್ ವಾಶ್ಗಿಂತನೂ ಇದೇ ತುಂಬ ಬೆಟರ್ ಅಂತ ಹೇಳ್ಬೋದು. ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ 1.5 ತಿಂಗಳಿಂದ. ತುಂಬ ಚೆನ್ನಾಗಿದೆ ಫೇಸ್ ಕೂಡ. ಹಾಗೆಯೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಶುಕ್ರವಾರದಲ್ಲಾಗೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಕೂಡ ಆಯಿತು. ಹೀಗೆ ಪೂಜೆ ಬೇಗನೆ ಮುಗಿಸ್ಬಿಟ್ರೆ ಎಷ್ಟು ಸಮಾಧಾನ ಇರುತ್ತೆ ಅಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ, ಮನೆಯಲ್ಲೆಲ್ಲ ಸ್ವಲ್ಪ ಒಂಥರ ಪಾಸಿಟಿವ್ ಎನರ್ಜಿನೇ ಇರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಬೇಗ ಪೂಜೆ ಮುಗಿಸಿದ್ರೆ. ಹಾಗೆಯೇ ನಾನು ಇವತ್ತು ಬ್ರೇಕ್ಫಾಸ್ಟ್ ಕೂಡ ಏನು ಮಾಡಿದ್ದೆ, ಪೂಜೆ ಎಲ್ಲ ಆಯಿತು. ಇವತ್ತು ಈಸಿಯಾಗಿರೋವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ ಏನು ಅಂತ. ಹಾಗೆಯೇ ನಾನು ಒಂದು ಮುಕ್ಕಾಲು ಬಟ್ಲನ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಶಾವಿಗೆನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಆ್ಯಡ್ ಮಾಡಿದ್ದು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು. ಹಾಗೆ ಒಂದು ಮುಕ್ಕಾಲು ಬಟ್ಲನ್ನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಕೂಡ ಏನು ಆ್ಯಡ್ ಮಾಡಿಲ್ಲ ನಾನು. ಹಾಗೆಯೇ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಾಮೆಂಟು ಮಾಡಿ. ಹಾಗೆ ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಹಾಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇದಕ್ಕೆ ಹಾಕಿರೋದು ರವೆ ಅಲ್ವಾ, ರವೆ ಮತ್ತು ಶಾವಿಗೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ತೊಗೊಳುತ್ತೆ. ನಾನು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆ ಇದನ್ನು ಒಂದು 1/4 ಗಂಟೆ ಹಾಗೆ ಮುಚ್ಚಿಡೋಣ. ಅದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ಇದಕ್ಕೆ ಹಾಕೋಕ್ಕೆ ಈರುಳ್ಳಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನು ಇದು ನೆಂದಿತ್ತು. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಬಾಯಿ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ಹೇಳಿ ಒಂದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಸಿಮೆಣಸಿನಕಾಯಿನ ಖಾರ ಬೇಕಾದವರು ಇನ್ನೊಂದು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಿಂಬೆ ಹಣ್ಣಿನ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಫಸ್ಟು ಉಪ್ಪನ್ನು ಹಾಕಿರಲಿಲ್ವಲ್ಲ, ಈಗ ಹಾಕಿ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಗೆ ಈಸಿಯಾಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಬೇಗನೂ ಕೂಡ ಮಾಡ್ಕೊಳ್ಬೋದು. ಚಿರೋಟಿ ರವೆ ಮತ್ತು ಶಾವಿಗೆ ಪಟ್ಟಣ ಹುರಿದು ಹಾಕಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ನೆನೆಯೋದಕ್ಕೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಅಷ್ಟರಲ್ಲಿ ಇವೆಲ್ಲ ರೆಡಿ ಮಾಡಿಕೊಂಡು ಬೇಗ ಕೂಡ ಮಾಡ್ಕೊಬೋದು ಬ್ರೇಕ್ಫಾಸ್ಟು. ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಎಲ್ಲ ಬೇಜಾರು ಅನಿಸಿದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಅದು ಇದಕ್ಕೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತಿನ್ನಬೇಕಾದ್ರೆ ಕ್ಯಾರೆಟು, ಈರುಳ್ಳಿ ಎಲ್ಲ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಎಲ್ಲ ತಿನ್ನೋದಕ್ಕೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು
ತೀರ ತೆಳುನೂ ಮಾಡ್ಕೊಳ್ಬಾರ್ದು, ಗಟ್ಟಿನೂ ಮಾಡ್ಕೊಬಾರ್ದು. ನಾನು ಇದನ್ನು ದೋಸೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು 2 ಸೈಡೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಎಣ್ಣೆ ಹಾಕಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ ಇವಾಗ ದೋಸೆ ಕೂಡ ರೆಡಿ ಆಯಿತು. ಶಾವಿಗೆ ದೋಸೆ ಟೇಸ್ಟು ಕೂಡ ಸೂಪರಾಗಿದೆ. ನಾನು ಇದರ ಕಾಂಬಿನೇಷನ್ನಾಗಿ ಚಟ್ನಿ ಮಾಡಿದ್ದೀನಿ. ಶಾವಿಗೆ ದೋಸೆ ರೆಡಿಯಾಗಿದೆ ಇವಾಗ. ಇವಾಗ ದಸರಾ ಹಾಲಿಡೇ ಇರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ. ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು. ಹಾಗಾಗಿ ಇವತ್ತು ನಾನು ಒಂದು ಸ್ವಲ್ಪ ಅವಲಕ್ಕಿನೇ ಮಾಡ್ಕೊಳ್ಳೋಣ ಅಂತೇಳಿ ಸಿಹಿ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅವಲಕ್ಕಿನ ತೊಳೆದು ಇಟ್ಟಿದ್ದೆ, ಅದು ಹಾಗೆ ನೆನ್ಕೊಂಡಿದೆ ಚೆನ್ನಾಗಿ. ಹಾಗೆಯೇ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ಹಾಕಿದ್ದೀನಿ. ಬೇಕಾದರೆ ದ್ರಾಕ್ಷಿ ಈ ಥರ ಡ್ರೈ ಫ್ರೂಟ್ಸ್ಗಳನ್ನೆಲ್ಲವನ್ನೂ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ನಾನು ಸ್ವಲ್ಪ ಕಾಯಿ, ತೆಂಗಿನಕಾಯಿ ಮತ್ತು ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲನೇ ಉಪಯೋಗಿಸೋದು ಕಾಫಿಗೆ, ಟೀಗೆ ಎಲ್ಲ ಮಕ್ಕಳಿಗೆ ಮನೆಯಲ್ಲಿ. ಹಾಗಾಗಿ ಆರ್ಗಾನಿಕ್ ಬೆಲ್ಲನೇ ಹಾಕಿದ್ದೀನಿ ಅವಲಕ್ಕಿಗೆ. ಇದೊಂದು ಸ್ವಲ್ಪ ಸಿಹಿ ಕಮ್ಮಿ ಇದೆ, ಹಾಗಾಗಿ ನಾನು 2 ಸ್ಪೂನ್ ಹಾಕಿದೆ. ಯಾಕೋ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅವಲಕ್ಕಿನ. ಅವಲಕ್ಕಿಲೂ ಕೂಡ ಸಾಕಷ್ಟು ವಿಟಮಿನ್ಸ್ ಇದೆ ಅಂತಲೇ ಹೇಳ್ಬೋದು. ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳ್ಬೋದು ಅವಲಕ್ಕಿಯಿಂದ ಮಾಡೋವಂಥ ತಿಂಡಿಗಳು. ಹಾಗಾಗಿ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೀನಿ ಇದನ್ನೇ. ಹಾಗೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.